ಕೈಗಾರಿಕೆಗಳಲ್ಲಿ ನಿಮಗೆ ಲೆಕ್ಕ ಗೊತ್ತಾ ಸರ್? ಕೈಗಾರಿಕೆಗಳು ಎಷ್ಟು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ? 78% ಸ್ಥಾಪನೆ ಆಗೋದು ಕೈಗಾರಿಕೆಗಳು ದಕ್ಷಿಣ ಕರ್ನಾಟಕದಲ್ಲಿ ಸರ್. 27% ಮಾತ್ರ ಉತ್ತರ ಕರ್ನಾಟಕದಲ್ಲಿ ಆಗುತ್ತೆ. ಅಲ್ಲಿರುವಂತ ಯುವಕರು ಮಕ್ಕಳನ್ನ ಹುಟ್ಟಿಸಿರ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಮಕ್ಕಳನ್ನೆಲ್ಲ ಇಲ್ಲಿ ಕಳಿಸ್ಬೇಕಾ? ಇಲ್ಲಿರೋರೆಲ್ಲ ಅಪ್ಪ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ದುಡ್ಕೊಂಡು ತಿಂತಾರೆ. ಅಲ್ಲಿರೋರು ಇಲ್ಲಿಗೆ ಬಂದು ಕೆಲಸ ಮಾಡ್ಕೊಂಡು 7,000 8,000 ರೂಪಾಯಿ ದುಡ್ಕೊಂಡು ಅವ್ರ ಅಪ್ಪ ಅಮ್ಮಗೆ ಹೆಂಗ್ ನೋಡ್ಕೊಳ್ಬೇಕು ಸರ್? ಸಾಲ ಸೂಲ ಮಾಡ್ಕೊಂಡು ಹೋಗ್ಬೇಕು ಅವರು. ಸಂಕಟ ಆಗಲ್ವಾ? ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಬಾರ್ದ? ಇದಕ್ಕೋಸ್ಕರ 70 ವರ್ಷಗಳಿಂದ ಒದ್ದಾಡ್ಕೊಂಡು ಸಂಕಟ ಪಡ್ಕೊಂಡು ಒಲಸಲೆ ಇಟ್ಕೊಂಡು ಕೂತವ್ರು ಈಗ ಹೊರಗಡೆ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಏನಾದ್ರೂ ಮಾಡ್ಬೇಕಲ್ಲ. ಅಖಂಡ ಕರ್ನಾಟಕ ಉತ್ತರ ಕರ್ನಾಟಕ ಜನಕ್ಕೂ ಬೇಕಾಗಿದೆ. ಯಾರು ಕೂಡ ಉತ್ತರ ಕರ್ನಾಟಕ ಸಪರೇಟ್ ಆಗಿ ಮಾಡ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಯಾರಿಗೂ. ಎಲ್ಲರಿಗೂ ಅಖಂಡ ಕರ್ನಾಟಕನೇ ಬೇಕಾಗಿರೋದು. ಆದ್ರೆ ಅಲ್ಲಿಗೆ ಅನುದಾನವನ್ನ ಕೊಡಿಸೋದ್ರಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ದಯವಿಟ್ಟು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಕಿತ್ತಾಡಬೇಡಿ. ದಯವಿಟ್ಟು